ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಫಾ ಮೆನು. ಬನ್ನಿ, ಇವತ್ತು ಒಂದು ಸೂಪರ್ ಟೇಸ್ಟಿ, ಜ್ಯೂಸಿ ಮತ್ತು ಡೆಲಿಷಿಯಸ್ ಎಲ್ಲರ ಫೇವ್ರೆಟ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಗುಲಾಬ್ ಜಾಮೂನ್ ಅಂದ ಕೂಡಲೇ ರೆಡಿಮೇಡ್ ಮಿಕ್ಸ್ ತಾನೇ ತೊಗೊಂಡು ಮಾಡ್ತೀರಾ, ಅದರಲ್ಲೇನಿದೆ ಸ್ಪೆಷಲ್ ಅಂತ ಅಂದ್ಕೋಬೇಡಿ. ಇದು ಖೋವಾ ಬಳಸ್ಕೊಂಡು ಮಾಡಿರೋ ಅಂಥ ಡ್ರೈ ಕಾಲಾ ಜಾಮೂನ್. ಇದು ಸ್ಪೆಷಲ್ ಒಕೇಶನ್ಸ್ಗೆ ನೀವು ಮಾಡಿದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇನ್ಸ್ಟಂಟ್ ಖೋವಾ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಕಪ್ ಹಾಲು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ನೀವು ತುಪ್ಪದ ಬದಲು ಬಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಗೀ ಅಥವಾ ಬಟರ್ ಹಾಕೋದ್ರಿಂದ ಖೋವಾ ಈಸಿಯಾಗಿ ಪ್ಯಾನ್ ಬಿಟ್ಟು ಹೊರಗಡೆ ಬರಲಿ ಅಂತ ಅಷ್ಟೇ. ಇದರಲ್ಲಿ ಇವಾಗ ಒಂದು 1/4 ಕಪ್ ಫ್ರೆಶ್ ಕ್ರೀಮ್, ಇದೆರಡು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇವಾಗ 1 ಕಪ್ ಮಿಲ್ಕ್ ಪೌಡರ್ ಹಾಕ್ಕೊಳ್ಬೇಕು. ಮಿಲ್ಕ್ ಪೌಡರಲ್ಲೇ ಶುಗರ್ ಇರೋದ್ರಿಂದ ಶುಗರ್ ಹಾಕ್ಕೊಳ್ತಾ ಇಲ್ಲ. ನಿಮಗೆ ಬೇಕು ಅಂತಂದರೆ, ನಿಮ್ಮ ಮಿಲ್ಕ್ ಪೌಡರಲ್ಲಿ ಶುಗರ್ ಇಲ್ಲ ಅಂತಂದರೆ ನೀವು ಶುಗರ್ ಪೌಡರ್ನ ಹಾಕ್ಕೊಳ್ಬೋದು. ಅದೊಂದು ಅರ್ಧ ಕಪ್ ಹಾಕ್ಕೊಳ್ಳಿ ಬೇಕಂದರೆ. ಈ ಸ್ವೀಟ್ನೆಸ್ ಖೋವಾಗೆ ಸಾಕು. ಸೊ ಅದಕ್ಕೆ ನಾನು ಇದರಲ್ಲಿ ಎಕ್ಸ್ಟ್ರಾ ಶುಗರ್ ಹಾಕ್ಕೊಳ್ತಾ ಇಲ್ಲ. ಇದನ್ನ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಸ್ಲೋಲಿ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಆಗ್ತಾನೆ ಇದು ಪಾತ್ರೆ ಬಿಟ್ಟು ಸಪ್ರೇಟ್ ಆಗುತ್ತೆ. ನೋಡಿ, ಹೀಗೆ ಇದು ಮಾಡೋದಕ್ಕೆ ಮ್ಯಾಕ್ಸಿಮಮ್ 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಖೋವಾ ರೆಡಿ ಆಯಿತು. ಇದು ಇವಾಗ ಹಾರ್ಲಿ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ನಾವು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನಲ್ಲಿ 2 ಕಪ್ ಸಕ್ಕರೆ ಮತ್ತು 2 ಕಪ್ಗೆ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಕ್ವಾಂಟಿಟಿ ತೊಗೊಳ್ಬೇಕು. ಸೊ ಇವಾಗ ಇದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಇದನ್ನು ಮಿಕ್ಸ್ ಮಾಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರುವಾಗ ಇದರಲ್ಲಿ ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ತುಂಬ ತಿಕ್ ಸಿರಪ್ ಮಾಡ್ಕೊಳ್ತಾ ಇಲ್ಲ ನಾನು, ಆದಷ್ಟು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಶುಗರ್ ಸಿರಪ್ ರೆಡಿ ಆಯಿತು. ನಾವು ಜಾಮೂನ್ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬೌಲಲ್ಲಿ 1 ಕಪ್ ಮಾಡಿಟ್ಕೊಂಡಿರೋ ಖೋವಾ, 1/4 ಕಪ್ ಪನ್ನೀರ್, 2 ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಎರಡನ್ನೂ. ಇದನ್ನು ನಾವು ನಾದ್ಕೊಳ್ಳೋಕೆ ಹೋಗಬಾರ್ದು. ಇದನ್ನು ಜಾಸ್ತಿ ನಾದ್ಬಿಟ್ರೆ ಫ್ಯಾಟ್ ಕಂಟೆಂಟ್ ಹೊರಗೆ ಬಂದು ಆಮೇಲೆ ಜಾಮೂನ್ ಫ್ರೈ ಮಾಡಿದಾಗ ಒಡೆದ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ನಾದ್ಕೊಳ್ಳೋಕೆ ಹೋಗಬಾರ್ದು. ಜಸ್ಟ್ 2 ಮಿಕ್ಸ್ ಆದರೆ ಸಾಕು. ಇವಾಗ ಇದರಲ್ಲಿ ಒಂದು 1/4 ಕಪ್ ಮೈದಾ, ಜಸ್ಟ್ ಬೈಂಡಿಂಗ್ಗೋಸ್ಕರ. ಸೊ 1 ಟೇಬಲ್ ಸ್ಪೂನ್ ಸಕ್ಕರೆ, ಚಿಟಿಗೆ ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ರವಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ. ಸಕ್ಕರೆ ಫ್ರೈ ಆದಾಗ ಕ್ಯಾರಮಲೈಸ್ಡ್ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಸ್ವೀಟ್ನೆಸ್ಗೋಸ್ಕರ ಅಲ್ಲ. ಸೊ ರವಾ ಇರೋದ್ರಿಂದ ಸ್ವಲ್ಪ ಕ್ರಿಸ್ಟಲ್ಸ್ ಥರ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನನಗಿಷ್ಟ ಅಂತ, ನಿಮ್ಮ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಜಾಮೂನ್ ಮಿಕ್ಸ್ ರೆಡಿ ಆಯಿತು. ನೆಕ್ಸ್ಟ್ ಒಂದು ಬೌಲಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಏನು ಮಾಡಿದ್ದೀವೋ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಕಲರಿಂಗ್ಗೋಸ್ಕರ ಸ್ಯಾಫ್ರನ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ನಮ್ಮ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಜಾಮೂನ್ ಮಿಕ್ಸ್ ತೊಗೊಂಡು ಇದರಲ್ಲಿ ಈ ಸ್ಟಫಿಂಗ್ನ ಈ ಥರ ಸ್ಮಾಲ್ ಬಾಲ್ ಇಟ್ಕೊಂಡು ಗುಲಾಬ್ ಜಾಮೂನ್ ಥರ ಇದನ್ನ ಸ್ಮೂತ್ ಬಾಲ್ ಆಗಿ ನಾವು ಕ್ರ್ಯಾಕ್ಸ್ ಇಲ್ಲದೆ ಥರ ಮಾಡ್ಕೊಳ್ಬೇಕು. ಏನಾದರೂ ನಿಮಗೆ ಕ್ರ್ಯಾಕ್ಸ್ ಬರ್ತಾ ಇದೆ ಅಂತಂದರೆ ಇನ್ನೂ ಸ್ವಲ್ಪ ಮೈದಾ ಸೇರಿಸ್ಕೊಳ್ಳಿ ಬೇಕಿದ್ರೆ. ಸೊ ಅವಾಗ ಬರಲ್ಲ. ಸೊ ಸ್ಮೂತ್ ಬಾಲ್ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಸೊ ಎಲ್ಲ ಬಾಲ್ಸ್ ಮಾಡಿ ಆದಮೇಲೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸ್ಟಾರ್ಟಿಂಗಲ್ಲಿ ಲೋ ಟೆಂಪ್ರೇಚರಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಮೇಲೆ ನೀವು ಮೀಡಿಯಮ್ ಫ್ಲೇಮ್ಗೆ ಇನ್ಕ್ರೀಸ್ ಮಾಡಿ ಆಮೇಲೆ ಫ್ರೈ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲೇ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗೋಗ್ಬಿಡುತ್ತೆ. ಬಟ್ ಬಾಲ್ಸ್ ದೊಡ್ಡದಿರೋದ್ರಿಂದ ಒಳಗಡೆ ಸರಿಯಾಗಿ ಕುಕ್ ಆಗಲ್ಲ. ನೋಡಿ, ಯೂನಿಫಾರ್ಮ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು.
ಎಲ್ಲ ಫ್ರೈ ಮಾಡ್ಕೊಂಡಾಯಿತು. ಸೊ ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಶುಗರ್ ಸಿರಪ್ ಆರಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದರಲ್ಲಿ ಇದನ್ನು ಜಾಮೂನ್ ಹಾಕ್ಕೊಂಡ್ರೆ ಸೊ ನಮ್ಮ ಜಾಮೂನ್ ರೆಡಿ ಆಗುತ್ತೆ. ಇದೊಂದು 30 ಮಿನಿಟ್ಸ್ ಸೋಕ್ ಆದರೆ ಸಾಕು. 30 ಮಿನಿಟ್ಸ್ ನಂತರ ನೀವು ತೆಗೆದು ಡೆಸಿಕೇಟೆಡ್ ಕೋಕೋನಟ್ ಮೇಲೆ ಇದನ್ನ ರೋಲ್ ಮಾಡಿದ್ರೆ ಟೇಸ್ಟಿ ಡಿಲಿಷಿಯಸ್ ಡ್ರೈ ಕಾಲಾ ಜಾಮೂನ್ ರೆಡಿ. ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.